ಇತ್ತೀಚೆಗೆ ಭಾರತದಲ್ಲಿ ಸರ್ಕಾರಗಳ ನಿಲುವು ಮತ್ತು ನೀತಿ ಹೇಗಿದೆ ಎಂದರೆ ಅಧಿಕಾರವೆಂಬ ಧಿಮಾಕು ಮತ್ತು ಕೊಬ್ಬಿನ ಒಳಗಡೆ ತೂರಿಕೊಂಡ್ಬಿಟ್ಟಿದೆ. ಕಾರಣ ಭಾಳ ಸರಳ. ನಾವು ಏನು ಮಾಡಿದ್ರು ನಮ್ಮ ಇಷ್ಟ ಬಂದಂಗೆ ಮಾಡ್ಕೋತೀವಿ. ಅದೇನು ಮಾಡ್ತೀರೋ ಮಾಡ್ಕೋ ಹೋಗಿ ಅನ್ನೋ ಥರ ಮೀಡಿಯಾ ಹೇಳಿದ್ರ ಹೇಳ್ಕೊಳ್ರಿ, ನಂದೇನು ಕೆತ್ಕೊಳಕ್ಕಾಗಲ್ಲ, ಹೋಗಲ್ಲ. ಹೆಚ್ಚಿಗೆ ಮಾತಾಡಿದ್ರ ನೀನು ಆ ಪಾರ್ಟಿ ಮೀಡಿಯಾ ಅಂದ್ಬಿಡ್ಬೋದು. ಇನ್ನೂ ಜಾಸ್ತಿ ಮಾತಾಡ ನೀನು ಈ ವ್ಯಕ್ತಿ ಇದು ಚೇಲ ಅಂದ್ಬಿಡೋದು. ಅವ್ರ ಪರವಾಗಿ ಮಾತ್ರ ಹೆಚ್ಚಿಗೆ ಮಾತಾಡ ನೀನು ಮುಸ್ಲಿಂ ವಿರೋಧಿ ಏನ್ಬಿಡೋದು. ಇನ್ನೂ ಹೆಚ್ಚಿಗೆ ನೀನು ಗೌಡ್ರ ವಿರೋಧಿ ಏನ್ಬಿಡೋದು. ಹೀಗೆ ದಾರಿ ತಪ್ಪಿಸಿ ಮಾತನಾಡುವಂತಹ ನಾಲಿಗೆಯಲ್ಲಿ ಅದೇನು ಇಟ್ಕೊಂಡಿರ್ತಾರೋ ನನಗೆ ಗೊತ್ತಿಲ್ಲ ಅಂತಹ ಸರ್ಕಾರಗಳು. ಮೆತ್ತಗೆ ಮಾತಾಡ್ಲಾ, ಯಾರ ಕೇಳಿಸ್ಕೊಂಡ್ಬಿಟ್ರೆ ಮತ್ ಹೇಳರಿ ಅಂತ ದಡ್ಡನ್ ಮಕ್ಕಳು ಅಂತ ನಗ್ಬಿಟ್ಟಾರು. ಕರ್ನಾಟಕ ಸರ್ಕಾರ ಈಗ ಯಾವ ರೀತಿ ನಡ್ಕೊಂಡು ಹೋಗ್ತಿದೆ ಅಂತಂದ್ರೆ, ನನ್ನ ಇಷ್ಟ ನಾ ಮಾಡ್ಕೊಂಡು ಹೋಗ್ತೀನಿ, ನನಗೆ ಅಧಿಕಾರ ಇದೆ. ನಿಮ್ಗೆ ಅಧಿಕಾರ ಕೊಟ್ಟಿರೋದು ಅಕ್ರಮಗಳನ್ನು ಮಾಡಕ್ಕಲ್ಲ, ಅನೀತಿಗಲ್ಲ. ನಾಳೆ ಇದು ಪ್ರೆಸಿಡೆಂಟ್ ಆಗಿ ತೊಂದರೆ ಆಗಬಹುದು ಬೇರೆ ಕಡೆ ಆಡಳಿತಾತ್ಮಕವಾಗಿ ಅನ್ನೋ ಚಿಂತನೆ ಮಾಡಲ್ಲ ಸರ್ಕಾರಗಳೀಗ. ಎಲ್ಲವೂ ಓಟು ಅಥವಾ ರಾಜಕಾರಣ. ಈ ಪ್ರಕರಣದಲ್ಲಿ ಇವರ ಮಾಸ್ಟರ್ನ ಮೆಚ್ಚಿಸಲು ಶಿಷ್ಯ ವರ್ಗ ಅಥವಾ ಜೀತದಾಳುಗಳು ನಡೆಸುತ್ತಿರುವ ಹೋರಾಟ ಇದಷ್ಟೇ, ಇನ್ನೇನು ಅಲ್ಲ. ಇದು ಇಲ್ಲದ್ರೆ ಈ ದಿಮಾಕು ಮತ್ತು ಕೊಬ್ಬು ಬರ್ತಿರಲಿಲ್ಲ ಒಂದು ಸರ್ಕಾರಕ್ಕೆ. ಮೇಲ್ನೋಟಕ್ಕೆ ಓಪನ್ ಇನ್ ಶಟ್ ಕೇಸ್ ಕ್ಲಿಯರ್ ಆಗಿದೆ. ಇನ್ಸಲ್ಟ್ ಇಲ್ಲ, ಕನ್ಸಲ್ಟ್ ಇಲ್ಲ. ಈ ಕೇಸು ಅದನ್ನ ಡಿಫೆಂಡ್ ಮಾಡ್ತೀನಿ ಅನ್ನೋಂತಹ ಘನತೆ ವೆತ್ತ ಲಾಯರ್ ಚೀಫ್ ಮಿನಿಸ್ಟ್ರು, ಇನ್ನೊಬ್ಬ ಅದನ್ನ ನಾಯಕ ಅದನ್ನ ನಾನು ಡಿಫೆಂಡ್ ಮಾಡ್ತೀನಿ ಅನ್ನೋ ಘನತೆ ವೆತ್ತ ರಿಯಲ್ ಎಸ್ಟೇಟಿನ ಬ್ರಿಲಿಯಂಟು ಮತ್ತೆ DCM. ಲೆಕ್ಕ ಹಾಕೊಳ್ಳಿ, ಇಬ್ರು ಎಲ್ಲಿಗೆ ಬಂದಿದ್ದಾರೆ ಈಗ. ಮಾರ್ಕೋಲ್ ತಗೊಂಡು ಕುಂಡಿ ಮೇಲೆ ಬಾರ್ಸರೆ ಬುದ್ಧಿ ಬರ್ತದೆ ಕಳ್ಮವ. ಅವ್ರಿಗೆ ಬೇಕಾಗಿರೋದು ಈಗ ಅಷ್ಟೇ, ಸಂಪ್ರೀತಿಗೊಳಿಸು ಆ ಭಗವಂತನನ್ನ, ಯಾರು ವೇಣುಗೋಪಾಲನನ್ನ. ಅವ್ರನ್ನ ಸಂತೃಪ್ತಿಗೊಳಿಸಿದ್ರೆ ಸಾಕು. ಅವನು ಕೊಳಲನ್ನ ಊದಿದ್ರೆ ನಾವೇನ್ ಮಾಡಬೇಕು? ನರ್ತಿಸ್ಬೇಕು, ಡ್ಯಾನ್ಸ್ ಮಾಡಲೇಬೇಕು. ಹೋಯ್ತು ನಮ್ ಪ್ಲಾನ್ ಎಲ್ಲ ಒಳ್ಳೆ ಉಣ್ಸ್ಕೊಂಡು ತೊಳೆದಂಗ ಆಗೋಯ್ತು ಅಷ್ಟೇ. ಯು ಆರ್ ಡಾನ್ಸಿಂಗ್ ಟು ದ ಟ್ಯೂನ್ ಆಫ್ ಎ ಫ್ಲೂಟಿಸ್ಟ್ ಕಾಲ್ಡ್ ವೇಣುಗೋಪಾಲ್. ಈ ಕೋಗಿಲು ಮನೆ ಕತೆ ರಾಜ್ಯದ ವ್ಯಾಪಾರ ಇರೋದ್ರಿಂದ ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಡೆಗೆ ಬೆಣ್ಣೆ ಅನ್ನೋಂಗಾಗಿದೆ. ನ್ಯಾಚುರಲಿ ನಾನು ಅವತ್ತೇ ಹೇಳಿದೆ ಈ ಪ್ರಕರಣಗಳು ಬರುತ್ತವೆ ಅಂತ. ಬಟ್ ಈಗ ನೋಡ್ತಾ ಇರಿ, ಈಗ ನಾವೀಗ ಎತ್ತೀವಲ್ಲ ಈ ಪ್ರಕರಣ, ಅದಕ್ಕೆ ಉತ್ತರ ನಮಗೆ ಗೊತ್ತೇ ಇಲ್ಲಪ್ಪ. ಅದೆಲ್ಲ ಬೇರೆ ವಿಚಾರ, ಕೇಳಬೇಡ್ರಿ. ಈ ಸಿಚುವೇಶನ್ ನೋಡ್ತಾ ಇದ್ರೆ ಹುಲಿ ಬೋನಿಗೆ ಸೇರಿಕೊಳ್ಳೋದು ಬೆಟರ್. ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಎಲ್ಲಿಯವರೆಗೆ ಮಾಧ್ಯಮದ ತಿರುಗಿ ನಿಂತ್ಕೊಳ್ಳಲ್ಲ ಅಲ್ಲಿವರೆಗೂ ಇವರ ಉತ್ತರಗಳು ಹೀಗೆ ಇರುತ್ತವೆ. ಯಾರಿಗ್ರಿ ದಬಾಯಿಸ್ತಿದ್ದೀರಿ? ನಾವೇನ್ರಿ ಟ್ವೀಟ್ ಮಾಡಿದ್ದು? ಕೇರಳ ಚೀಫ್ ಮಿನಿಸ್ಟರ್ನ ಕೇಳ್ರಿ, ನಮ್ಮೇಲೇನ್ರಿ ದಬಾಯಿಸೋದು? ಏನು ನಮ್ಮ ಮನೆಗೆ ಬಂದು ಅನ್ನ ಮಾಡ್ಕೊಟ್ಟಿದ್ರ ಅಂತ ಕೇಳಬೇಕು ಒಂದಿನ ಒಬ್ಬ ಯಾರೊಬ್ಬರು ಚೀಫ್ ಮಿನಿಸ್ಟರ್ಗೆ ಆರ್ DCMಗೆ. ನಾನೇ ಪ್ರೆಸ್ ಕಾನ್ಫರೆನ್ಸ್ಗೆ ಬಂದರೆ 100% ಕೇಳ್ತೀನಿ. ಆಯ್ತು ಬಿಡೋಣ, ನಂದು ಒಂದು ಜನ್ಮ. ಯಾರಿಗೆ ದಬಾಯಿಸ್ತಾ ಇದ್ದೀರಿ ಮಿಸ್ಟರ್ ಚೀಫ್ ಮಿನಿಸ್ಟರ್? BP ಇದ್ರೆ ನಿಮ್ಮ ಮನೆ ಒಳಗಡೆ ಇಟ್ಕೊಳ್ಳಿ, ನನ್ನ ಹತ್ರ ತೋರಿಸ್ಬೇಡಿ ಅಂತೀನಿ. ಯಾರಿಗೆ ದಬಾಯಿಸ್ತೀರಿ? ದಬಾಯಿಸಿ ಎದ್ದೇಳುವಂತಹ ಒಂದು ಚಟವನ್ನು, ಗುಣವನ್ನು ಬೆಳೆಸ್ಕೊಂಡಿದ್ದಾರೆ ಕರ್ನಾಟಕದ ರಾಜಕಾರಣಿಗಳು. ಅದೆಲ್ಲ ಬಿಟ್ಬಿಡ್ರಿ ಅಂತ ಹಿಂಗೆ ಎದ್ದು ಬಿಡೋದು ಮೇಲಕ್ಕೆ. ಮುಂದೆ ಪ್ರಶ್ನೆ ಬಿಟ್ಬಿಡ್ರಿ, ಇದೆಲ್ಲ ಚರ್ಚೆ ಮಾಡಬಾರ್ದು, ಇದೆಲ್ಲ ದೊಡ್ಡದು ಮಾಡಬೇಡಿ ಅಂತ. ನಿಮ್ಮನ್ನು ಕೇಳ್ಬಿಟ್ಟು ನಡ್ಕೊಳ್ಳೋಕ್ಕೆ ನಿಮ್ಮ ಮನೆ ಜೀತದಾಳುಗಳು ಸಾಕಿರೋ ನಾಯಿಗಳು ನಾವುಗಳು. ಏನು ಅನ್ಕೊಂಡಿದ್ದೀರಿ? ಎಲ್ಲರೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಪ್ರೆಸ್ ಕಾನ್ಫರೆನ್ಸ್ ಅಂತೂ ಕೇಳಂಗೇ ಇಲ್ಲ ಯಾರು ಎನ್ನುವೆ. ನಮ್ಮವರು ಕೇಳೋದು ಕಡಿಮೆ ಮಾಡಿಬಿಟ್ಟಿದ್ದಾರೆ, ಪ್ರಶ್ನೆ ಬೇರೆ. ಈಗ ನಾವು ಕೇಳ್ತೀವಿ ಈ ಪ್ರಶ್ನೆನ, ಇದಕ್ಕೆ ಉತ್ತರನೇ ಬರಲ್ಲ. ನೋಡ್ತಾ ಇರಿ, ಬೇಕಾದ್ರೆ ಬೆಟ್ಸ್ ಕಟ್ಬಿಡ್ತೀನಿ. ಮಾತೇ ಇಲ್ಲ, ಉತ್ತರನೇ ಬರಲ್ಲ. ರಾಜೀವ್ ಗಾಂಧಿ ಹೇಳಿದ್ರು ಪಟಾಫಟ್ ಕಟ್ಪಟ್ ಕಟ್ ಕಟ್ ಕಟ್ಪಟ್ ಅಂತ. ಆ ಕಟ್ಪಟ್ಟಲ್ಲಿ ಈ ಚಟ್ಪಟ್ಗಳು ಮಾಡ್ತಾ ಇರೋಂಥ ಕೆಲಸ ಇದು. ಅಕ್ರಮವಾಗಿ ಕಟ್ಕೊಂಡವ್ರಿಗೆ ಯು ಆರ್ ವರ್ಚುಯಲಿ ಗಿವಿಂಗ್ ಪ್ರೈಸ್, ಎನ್ಕರೇಜಿಂಗ್. ಕಳ್ಳನ್ನ ಎನ್ಕರೇಜ್ ಮಾಡ್ತಾ ಇದ್ದೀರಿ ಬಹುಮಾನವನ್ನ ಕೊಟ್ಟು. ನನ್ನ ಮಕ್ಕಳು ಚಪ್ಪಲಿ ತಗೊಂಡು ಹೊಡಿಬೇಕು. ಇನ್ನಷ್ಟು ಮಾಡು. ನಥಿಂಗ್ ಬಟ್ ದಟ್. ಇದರಲ್ಲಿ ಮಾನವೀಯತೆ ಇಲ್ಲ. ರಾಜನ ಧರ್ಮದಲ್ಲಿ ಮಾನವೀಯತೆ ಎಂದರೆ ಅಧರ್ಮವನ್ನು, ಅಕ್ರಮವನ್ನು ಉತ್ತೇಜಿಸುವುದು ಅಲ್ಲ. ಅಲ್ಲ, ಅದು ರಾಜಧರ್ಮ ಅಲ್ಲ, ಅದು ಮಾನವೀಯತೆ ಆಗಲ್ಲ. ಅದು ಚಾನ್ಸೇ ಇಲ್ಲ, ನೋ ವೇ. ಆದರೆ ಇವ್ರ ವಿಷಯದಲ್ಲಿ ಅದೇ
ವೋಟರ್ ಐ ಡಿ, ಆಧಾರ್ ಕಾರ್ಡು ಇದೆಲ್ಲ ದಾಖಲೆ ಪರಿಶೀಲಿಸ್ತಿದ್ದಾರಂತೆ ಆಫೀಸರ್ಸ್ ಅಲ್ಲೋಗಿ. 3 ಬೋಗಸ್ಸು. ಆಧಾರು, ವೋಟರ್ ಐ ಡಿ, ಇದು ದಾಖಲೆ ಇದೆಯಲ್ಲ, 3 ಬೋಗಸ್. ಅದು 3 ಬೋಗಸ್ ಪಡ್ಕೋಬೋದು ಈ ರಾಜ್ಯದಲ್ಲಿ. ಈ ರಾಜ್ಯದಲ್ಲಂತೂ ಸುಲಭ. ಏನ್ಲ ಶಿಷ್ಯ ಬೆಳಿಗ್ಗೆ ಬೆಳಿಗ್ಗೆನೆ ತಲೆಗುಳ ಬಿಡ್ತಾ ಇದೆಯಲ್ಲೋ. BPL ಬೋಗಸ್ ಪಡ್ಕೋಬಹುದು ಅಂತ ಮುನಿಯಪ್ಪನೇ ಹೇಳಿದ್ದೀರಿ, ನೀವೇ ಕ್ಯಾನ್ಸಲ್ ಮಾಡ್ತಾ ಇದ್ದೀರಿ. ಹೌದು. ವೋಟರ್ ಐ ಡಿನ ಡಬಲ್ ಮಾಡ್ಕೋಬಹುದು ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ಹೇಳ್ತಿದೆ. ಆಧಾರನ್ನ ಡೂಪ್ಲಿಕೇಟ್ ಮಾಡಬಹುದು ಅನ್ನೋದನ್ನ ಪೊಲೀಸ್ನವ್ರು 1000 ಕೇಸಲ್ಲಿ, ಬ್ಯಾಂಕಲ್ಲಿ 1000 ಕೇಸಲ್ಲಿ ನೋಡಿದ್ದೀವಿ. ಇದನ್ನ ದುಡ್ಡು 3 ಬೋಗಸ್. ಈ ಸೂಪರ್ ಫಾಸ್ಟ್ ಯಾಕೆ ಕೊಡ್ತಾ ಇದ್ದಾರೆ ಕೇರಳದ ಲಾಬಿಗೆ ಮಣಿದು? ಕೇರಳದ ಲಾಬಿ ಅಂತ ಹೇಳೋದು ತಪ್ಪು. ಇದು ಹೇಳಬಾರ್ದು ಹಾಗೆ. ಯಾಕೆ ಸರ್? ನೋ, ದಿಸ್ ಇಸ್ ನಾಟ್ ಕೇರಳ ಲಾಬಿ, ದಿಸ್ ಇಸ್ ವೇಣುಗೋಪಾಲ್ ಲಾಬಿ. ಅವ್ರ ಒತ್ತಡದಿಂದ ಇದನ್ನ ಕೇರಳ ಲಾಬಿ, ಕೇರಳಿಗರು ಅಂತ ರಾಜ್ಯದ ಮೇಲೆ ತಿರುಗ್ಸಕ್ ಹೋಗ್ಬೇಡಿ. ಆ ರಾಜ್ಯದ ಜನ ನಮ್ಮ ರಾಜ್ಯಕ್ಕೆ ಫೋನ್ ಮಾಡಿ ಹೇಳಿರಲಿಲ್ಲ. ಹೌದು. But ಪಿಣರಾಯಿ ವಿಜಯನ್ ಕೇಳಿದಾಗ ಬೆನ್ನುಮೂಳೆ ಇದ್ದಿದ್ರೆ ಕರ್ನಾಟಕ ಸರ್ಕಾರ ಹೇಳಬೇಕಾಗಿತ್ತು, ಶಟ್ ಅಪ್ ಮಿಸ್ಟರ್ ಚೀಫ್ ಮಿನಿಸ್ಟರ್. ಯಾಕೋ ಮುತ್ತಾಯ ಅದ್ ನನಗೆ ಗೊತ್ತು. ಥ್ಯಾಂಕ್ ಯು. ಅಯ್ಯೋ ಮುಂದೆ ಇದೆ. ಈ ಮಿಡ್ಲ್ ಪೀರಿಯಡ್ ಅಲ್ಲಿ ಮಾನವೀಯತೆಗೆ ಅವ್ರಿಗೆ ಏನಾದರೂ ಒಂಚೂರು ರೇಷನ್ ಗೀಷನ್ ಈ ಥರ ಬೇಕಿದ್ರೆ ಕೊಡಿಸ್ತೀವಿ. ಹೌದು. ಬಟ್ ವಿ ಹ್ಯಾಡ್ ಟು ರಿಮೂವ್ ಇಟ್, ವಿ ಹ್ಯಾಡ್ ನೋ ಆಪ್ಷನ್. ಕೇರಳದಲ್ಲಿ 47ರ ನಂತರ ಎಷ್ಟಪ್ಪ ತೆಗೆದಿದ್ದೀರಿ ಕಮ್ಯುನಿಸ್ಟ್ ಸರ್ಕಾರಗಳು, ಸರ್ಕಾರದ ಜಾಗ ಒತ್ತುವರಿಯಾಗಿ ಅದನ್ನು ತೆಗೆದಿರೋದು ಅಂತ ಹೇಳಬೇಕಿತ್ತು. ಅಲ್ಲಿ ಹೋಗಿ ಅವ್ರು ಪ್ರಶ್ನೆ ಅದಕ್ಕೆ ನಾನು ಹೇಳಿದ್ದು, ಅವ್ರು ಅದನ್ನು ಹೇಳಲಿಲ್ಲ. ನನ್ನ ಮಗನೇ, ನನ್ನ ಮಗನೇ, ಅಮಾವಾಸ್ಯೆ ಉಂಟು ನನ್ನ ಮಗನೇ. UDF ಗೆಲ್ತಾರೆ ಅಂತ. ಗೆದ್ದಾಗ ಈ ಸಾಯೇಬ CM ಆಗಬೇಕು ಅಂತ ಆಸೆ ಇದೆಯಂತೆ. ಅದಕ್ಕೆಲ್ಲ ರೆಡಿ ಮಾಡ್ಕೋತಿರೋದು. ಅದರ ಹಿಂದಿನ ಪೂರ್ವ ತಯಾರಿ ಕಾರ್ಯಗಳಿದು ಅಷ್ಟೇ ವೇಣುಗೋಪಾಲ್. ಅದರ್ವೈಸ್ ವಾಟ್ ಈಸ್ ವೇಣುಗೋಪಾಲ್ಸ್ ಇಂಟ್ರೆಸ್ಟ್? ವೈ ಈಸ್ ಈ ಇಂಟರ್ಫಿಯರಿಂಗ್? ಇದೆಲ್ಲ ಚೆನ್ನಾಗಿರಕ್ಕಿಲ್ಲ, ಇದೆಲ್ಲ ಬಿಟ್ಬಿಟ್ಟು ಒಂದಷ್ಟು ಒಳ್ಳೆ ಬುದ್ಧಿ ಕಲ್ತ್ಕೊ ಅಂತ ಅಡ್ವೈಸ್ ಮಾಡಿದ್ರೆ ಈಗ ತಿರ್ಸ್ಕೊಂಡು ಹೋಗ್ಬಿಡದ. ಸರ್, ಅವ್ರು ಹೇಳಿದ ತಕ್ಷಣ ಯಾಕೆ ಮಾಡಿ? ಯಾಕೆ ಅಂದರೆ ರಾಹುಲ್ ಗಾಂಧಿ ಕಿವಿಗೆ ಅಧಿಕೃತವಾಗಿ ಕಚ್ಚಲು ಪರ್ಮಿಷನ್ ಇರೋದು ರೈಟಿಂಗ್ ಅಲ್ಲಿ ವೇಣುಗೋಪಾಲ್ಗೊಬ್ಬರಿಗೆ. ಕಿವಿ ಕಚ್ಚಕ್ಕೆ ರೈಟ್. ಮುಖ್ಯಮಂತ್ರಿಗಳದ್ದು ಕುರ್ಚಿ ಹಿಂಗೂ ಹಂಗೂ ಹಿಂಗೂ ಅಳ್ಳಾಡ್ತಾ ಇದೆ, ಕಾಲುಗಳೆಲ್ಲ ಸ್ಕ್ರೂಗಳು ಲೂಸ್ ಬ್ಯಾಲೆನ್ಸ್ ಆಗ್ಬಿಟ್ಟು. ಕಳ್ಕೊಂಡು ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಬ್ಯಾಲೆನ್ಸ್ ಅಲ್ಲಿ ನಿಂಗೆ ಅವಾಗ ಅಡ್ಜಸ್ಟ್ ಮಾಡ್ಕೊಂಡು ಕೂರ್ತಾ ಇದ್ದಾರೆ ಅವರು. ಇನ್ನೊಬ್ರು ಹೊಸ ಕುರ್ಚಿನೇ ರೆಡಿ ಎತ್ಕೊಂಡು ಓಡಾಡ್ತಿದ್ದಾರೆ, ಸಿಕ್ಕಿದ ಕಡೆ ಹಾಕೊಂಡು ಕೂತ್ಕೊಂಡ್ಬಿಡೋಣ ಅಂತ. ಇನ್ನೊಬ್ರು ಅದರಲ್ಲಿ ಪಾತ್ರ ಇದೆ ಈ ಕಿವಿ ಕಚ್ಚೋ ಗಿರಾಕಿಗೆ. ಅದಕ್ಕೆ ಉಳಿಸ್ಕೊಳಕ್ಕೆ, ಅದಕ್ಕೆ ಅವರನ್ನ ಮೆಚ್ಚಿಸಲಿಕ್ಕೆ. ಅಂದರೆ ದೇವರನ್ನ ಮೆಚ್ಚಿಸಲಿಕ್ಕೆ ಯಾರನ್ನ ದಾಟಿ ಹೋಗಬೇಕು? ಮಾತಾಡು, ಇದೆಲ್ಲ ಸೀಕ್ರೆಟ್ ಮೇಂಟೈನ್ ಮಾಡಕ್ಕೆ. ರಾಜ್ಯ ಸರ್ಕಾರ ಕೊಟ್ರೆ ಪರಿಹಾರವನ್ನ ಮನೆಯನ್ನ ಹೇಗೆ ಅಕ್ರಮ ಆಗ್ತಾ ಇದೆಯೋ, ವರ್ಕ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ಎ ಲಾ, ಬೈ ಎ ಬಿಲ್. ನೀವು ವಕ್ಫ್ ಜಾಗ ಕೊಟ್ಟರು ಅಕ್ರಮನೇ. ಎರಡು ಒಂದೇ. ಶಿವಕುಮಾರು ಸಿದ್ದರಾಮಯ್ಯನೇ ವೈಯಕ್ತಿಕವಾಗಿ ಜಮೀನ್ ತಗೊಂಡು ಕೊಟ್ರೆ ಅಕ್ರಮ ಆಗಲ್ಲ. ಈಗ ಹೋಯ್ತು ನಮ್ ಪ್ಲಾನ್ ಎಲ್ಲ ಒಲೆಯಲ್ಲಿ ಹುಣ್ಸೆ ತೊಳೆದಂಗ ಆಗೋಯ್ತು. ಅದೊಂದು ದಾರಿ ಇದೆ. ದೈವಾಂಶ ಸಂಭೂತರಂತೆ ಆ ಕೆಲಸವನ್ನ ಮಾಡಬಹುದು ನೀವು. ಮಾನವೀಯತೆಯನ್ನ ಒಳಗಡೆಗಿಟ್ಕೊಂಡು ಬಗದು ಆಗಾಗ್ಗೆ ಇನ್ನೊಬ್ಬರಿಗೆ ಹಂಚುವ ಅತ್ಯಂತ ಪುಣ್ಯದ ಕಾರ್ಯದಲ್ಲಿರುವಂತಹ 3 ಮಹಾನ್ ನಾಯಕರು ನಿಮ್ ಜಮೀನ್ ಕೊಟ್ರೆ ದೇವರು ಮೆಚ್ಚುವ ಕೆಲಸ. ಯಾರು ಟೀಕೆ ಮಾಡಲ್ಲ, ಚಾನ್ಸೇ ಇಲ್ಲ. ನಿಮ್ದಲ್ಲಿ ಪ್ರತಿಮೆ ಮಾಡಾಕ್ಬೇಕು ನನ್ನ ಪ್ರಕಾರದಾಗ. ಹೌದು. ನನಗಿದ್ರ ಒಂಥರ ಸಂತೋಷ.